ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಅಕ್ರಮ ಮಣ್ಣು ಸಾಗಾಟ ದಂಧೆ ಮಿತಿಮೀರಿದೆ. ಕೃಷಿ ಭೂಮಿಯನ್ನ ಕೊರೆದು ಮಣ್ಣು ಮಾರಾಟ ಮಾಡುವ ದಂಧೆಯಲ್ಲಿ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರು ತೊಡಗಿದ್ದು, ಮಾರೇನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬದುಕು ದುರಸ್ತವಾಗಿದೆ. ವಾಣಿಜ್ಯ ಉದ್ದೇಶಕ್ಕೆ ಕೃಷಿ ಭೂಮಿಯ ಮಣ್ಣು ಮಾರಾಟ ಮಾಡಬಾರದು ಎಂಬ ಸರ್ಕಾರದ ಕಟ್ಟುನಿಟ್ಟಿನ ಕಾನೂನು ಇದ್ರೂ ಕೂಡ ಸಂತೆಬಾಚನಹಳ್ಳಿಯಲ್ಲಿ ಲೂಟಿಕೋರರು ಇದಕ್ಕೆ ಕ್ಯಾರೆ ಅಂತ ಇಲ್ಲ. ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರು ರೈತರಿಗೆ ಹಣದ ಆಮಿಷವೊಡ್ಡಿ ಅವರ ಜಮೀನುಗಳಿಂದ ಮಣ್ಣು ಲೂಟಿ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೆ ಜನವಸತಿ ಪ್ರದೇಶದಲ್ಲಿ ಜೆಸಿಬಿ, ಇಟಾಚಿ ಮತ್ತೆ ಟಿಪ್ಪರ್ಗಳು ಸದ್ ಮಾಡ್ತಾ ಇದ್ದು, ನಿತ್ಯ ನೂರಾರು ಟಿಪ್ಪರ್ಗಳು ಗ್ರಾಮದ ರಸ್ತೆಯಲ್ಲಿ ಸಂಚರಿಸ್ತಾ ಇರುವುದರಿಂದ ಇಡೀ ಊರು ಧೂಳುಮಯವಾಗಿದೆ. ಇದರಿಂದ ಮನೆಗಳಲ್ಲಿ ಧೂಳು ತುಂಬ್ತಾ ಇರೋದು ಮಾತ್ರವಲ್ಲದೆ ಮಕ್ಕಳು ಮತ್ತು ವೃದ್ಧರಲ್ಲಿ ಉಸಿರಾಟದ ಸಮಸ್ಯೆ ಹಾಗೂ ಇನ್ನಿತರ ಆರೋಗ್ಯ ಏರ್ಪೇರುಗಳು ಉಂಟಾಗ್ತಾ ಇದೆ. ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಗ್ರಾಮಸ್ಥರು ಸಂಚಾರಕ್ಕೆ ಅಡ್ಡಿಯಾಗ್ತಾರೆ. ನಮ್ಮ ಕಣ್ಣೆದುರೇ ಮಣ್ಣು ಲೂಟಿಯಾಗ್ತಾ ಇದ್ರು ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ದೂರ ನೀಡಿದ್ರು ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಎಂದು ಮಾರೇನಹಳ್ಳಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರೆ, ಲೂಟಿಕೋರರ ಜೊತೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೈಜೋಡಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ತಕ್ಷಣವೇ ಈ ದಂಧೆಗೆ ಬ್ರೇಕ್ ಹಾಕದಿದ್ರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಜಿಲ್ಲೆ ಕೇರ್ಪೇಟೆ ತಾಲೂಕು ಸಂತೆಬಾಚಹಳ್ಳಿ ಹೋಬಳಿ ನಮ್ಮ ಗ್ರಾಮದಲ್ಲಿ 3 ಅಡಿ 4 ಅಡಿ 5 ಅಡಿ ಗಂಟಲು ಮಣ್ಣೆಲ್ಲ ತುಂಬಿಸಿ ಟಿಪ್ಪರು ಲಾರಿಲಿ ಇಲ್ಲೆಲ್ಲ ಊರೊಳಗೆಲ್ಲ ರೋಡು ದುಂಬು ಏನೂ ಉಳಿತಾ ಇಲ್ಲ. ಇಲ್ಲೆಲ್ಲ ಮನೆಗಳವೆ, ವಯಸ್ಸಾದವ್ರವ್ರೆ, ಮುಲ್ಕೂರು ಮೋಟ್ರವ್ರೆ, ಮನೆ ಅದಿಗಂಟು ಬಗಿತಾವ್ರೆ. ಕೇಳಕ್ಕೆ ಹೋದರೆ ದೌರ್ಜನ್ಯ ಮಾಡಕ್ಕೆ ಬರ್ತಾರೆ. ನಮ್ಮ ಜಮೀನಲ್ಲಿ ನಾವು ತುಂಬಿಸ್ಕೊತಾ ಇದ್ದೀವಿ, ನಿಮಗೇನು ಅಂತ ಅಂತಾರೆ. ಇದೆಲ್ಲನೂ ಬಂದು ದಯವಿಟ್ಟು ಸಹ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಮಗೆ ಇದಕ್ಕೊಂದು ಅವಕಾಶ ಮಾಡಿ ಇದೊಂದು ಸ್ವಲ್ಪ ನಿಲ್ಸೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಮನೆ ಅಧಿಕ ಕುಸಿತಾ ಇದೆ. ನಮಗೆಲ್ಲ ಮಣ್ಣು ತುಂಬಿ ಹೊರಗಡೆಗೆಲ್ಲ ಹೊಡಿತಾವ್ರೆ. ನಾವು ಪೈಪ್ ಉಣ್ಕೊಂಡಿದ್ವಿ, ಮನೆಗೆಲ್ಲ ತೊಂದರೆ ಆಗಿದೆ. ಧೂಳು ದುಂಬೆಲ್ಲ ಬರ್ತದೆ. ಇದಕ್ಕೆಲ್ಲ ಏನೇನು ಮಾಡಿ ಈ ತಡೆಗಟ್ಟಿ ನಮಗೆ ಪರಿಸರ ಕೊಡಿಸ್ಬೇಕು. ಮಸಲ ನಮಗೆ ವಯಸ್ಸಾಗಿದ್ದೀವಿ. ನನಗೆ ಹೃದಯ ಒಂದು ಸ್ವಲ್ಪ ಕಟ್ಟಿ ಬಿಡ್ತೀನಿ. ನನಗೆ ಧೂಳು ಆಗೋಕ್ಕಲ್ಲ. ಆಸ್ಪತ್ರೆಗೆ ಹೋದ್ರೆ ಎಲ್ಲಿ ಕುಡಿದಮ್ಮ ಧೂಳು ಅಂತ ಬೈತಾರೆ ಡಾಕ್ಟ್ರು. ನೀವು ಬಂದು ನಮ್ಮಂಥರ ಸ್ವಲ್ಪ ರಕ್ಷಣೆ ಕೊಡಿ, ನಮಗೊಂದು ಸ್ವಲ್ಪ ಆಧಾರ ಮಾಡಿಕೊಡಿ. ಅಲ್ದವರು ನಾವು ಇದರಲ್ಲೇ ಸತ್ತೋಯ್ತೀವಿ. ಜಿಲ್ಲೆ ಕೇರ್ಪೇಟೆ ತಾಲೂಕು ಸಂತೆಬಾಚಹಳ್ಳಿ ಹೋಬಳಿ ಪೈಪ್ ಲೈನನ್ನು ಕಿತ್ತಾಕಿ ಬೆಳೆ ಎಲ್ಲ ಒಣಗ್ತಾವೆ. ಕೇಳಕ್ಕೆ ಹೋದರೆ ದೇವ್ರ ಜನ ಮಾಡ್ತಾರೆ. ದಯವಿಟ್ಟು ಇದೆಲ್ಲನೂ ಬಂದು ಪರಿಶೀಲಿಸಿ ನೀವು ಇದನ್ನು ಕಳಿಸ್ಬೇಕು ಅಂತ ಕೇಳ್ಕೊತೀನಿ. ನಮಗೆ ಮನೆ ಧೂಳು ತಪ್ಪಡಿಯೋಕೆ ಆಗ್ತಾ ಇಲ್ಲ. ಆರೋಗ್ಯ ಸಮಸ್ಯೆ. ಈಗ ಆಸ್ಪತ್ರೆಗೆ ತಿರುಗ್ತಾ ಇದ್ದೀವಿ ಸವ. ಎಲ್ಲಿ ಧೂಳು ಕುಡಿತಾರೆ ಅಂತಾರೆ ಡಾಕ್ಟ್ರು. ಇದಾಗಿದೆ ಸ್ವಾಮಿ. ನಮಗೆ ಬಂದು ಒಂದು ಚೂರ ಇದು ಮಾಡಿಕೊಡಿ ಸ್ವಾಮಿ. ಈ ಗ್ರಾಮದಲ್ಲಿ ದಿನೇ ಮಣ್ಣು ದಂಧೆ ಹೆಚ್ಚಾಗ್ತಾ ಇದೆ. ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ಗ್ರಾಮದವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬರ್ತಾರೆ, ಬೆದರಿಕೆ ಹಾಕ್ತಾರೆ. ಆ ಧೂಳಿಂದ ಮನೆಗಳಲ್ಲಿ ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಗ್ತೈತೆ. ಮಣ್ಣನ್ನು ಭೂಮಿತಾಯಿ ಅಂತ ಪೂಜೆ ಮಾಡೋ ರೈತರು, ಅವ್ರುಗಳಿಗೆ ಅನ್ಯಾಯ ಆಗ್ತಿದೆ. ಇವಾಗ ಅವ್ರ ಹತ್ರ ದೌರ್ಜನ್ಯವಾಗಿ ಮಣ್ಣನ್ನು ತಗೊಂಡು ದಂಧೆಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇಟ್ಟಿಗೆ ಫ್ಯಾಕ್ಟ್ರಿಗೆಲ್ಲ ಹೊಡಿತಿದ್ದಾರೆ, ಮಾರಾಟ ಮಾಡ್ತಾವ್ರೆ. ಇದ್ರ ಬಗ್ಗೆ ಗಮನ ತಗೊಂಡು ಸ್ವಲ್ಪ ಇಲ್ಲಿಗೆ ಬಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಗೆ ಭಾರಿ ಅನ್ಯಾಯ ಆಗಿದೆ ಸ್ವಾಮಿ. ನಾವು ಬಡ್ಡಿ ಸಾಲ ತಂದು ಈಗ ಒಂದು 6 ತಿಂಗಳ ಪೈಪ್ ಲೈನ್ ಮಾಡ್ಕೊಂಡು ನಮ್ಮ ಬೆಳೆಲ್ಲ ಒಣಗ್ತಾ ಇದೆ. ನಮಗೆ ಭಾರಿ ತೊಂದರೆ ಕೊಡ್ತಾರೆ. ಕೇಳಕ್ಕೆ ಹೋದರೆ ದಾರಿಲೆಲ್ಲ ಸಿಕ್ಕಾಬಿಟ್ಟು ಹೊಡ್ಯಕ್ಕೆ ಬರೋದು, ಜಗಳಕ್ಕೆ ಬರೋದು ಎಲ್ಲ ಮಾಡ್ತಾವ್ರೆ. ಇದನ್ನು ಬಂದು ದಯವಿಟ್ಟು ನಮ್ಗೆ ಅನ್ಯಾಯ ಆಗಿದೆ. ನೀವು ಸಹಕರಿಸಿ ಪರಿಹಾರ ಮಾಡಿಕೊಡ್ಬೇಕು. ನಮಗೆ ಭಾರಿ ನೋವು ಕೊಡ್ತಾವ್ರೆ. ರೋಡ್ಗಳು ಒಂಚೂರು ಉಳಿತಾ ಇಲ್ಲ ರೋಡೆಲ್ಲ ಗುಂಡಿ ಬಿದ್ದೋಯ್ತಾವೆ. ಮೊದಲೇ ಎಲ್ಲ ಜಲ್ಲಿ ಮಣ್ಣು ಎದ್ದು ಒಂದು ಸ್ಕೂಟ್ರ್ ಹೋಗಕ್ಕೆ ಹಾಕಲ್ಲ. ನಮಗೆಲ್ಲ ನೈಟೆಲ್ಲ ಹಾಲು ತಗೊಂಡು ಹೋಗ್ಬೇಕು. ನಾವು 5 ಗಂಟೆ ರಾತ್ರಿಗೆ ಎದ್ದು ಬಿದ್ದು ಮಂಡಿ ಮೂಳೆ ಎಲ್ಲ ಮುರ್ಕೊತಾ ಇದ್ವಿ. ಅವಾಗ ಕೇಳಕ್ಕೆ ಹೋದರೆ ನಿಮ್ಮದೆಲ್ಲ ರೋಡು ಸರ್ಕಾರದ ರೋಡು, ನಾವು ಹೊಡ್ಕೊತೀವಿ ಸಾವಿರವ, ನೀನೇ ಎಲ್ಲ ಕೇಳೋಕ್ಕೆ ಅಂತಾರೆ. ನೀವೆಲ್ಲ ಒಂಚೂರ ಅದಕ್ಕೆಲ್ಲವ ದಾರಿ ತೋರ್ಕೊಡ್ಬೇಕು. ಬಂದು ನೀವೇ ಕಣ್ಣಾರ ನೋಡಬೇಕು ಬುದ್ಧಿ. ಅಷ್ಟು ಮಾಡಿ ನಮಗೆ ವ್ಯವಸ್ಥೆ ಮಾಡಿಕೊಡಿ. ಇಲ್ಲೆಲ್ಲ ನೋಡಿ, ಇಲ್ಲಿ ಎಷ್ಟು ಆಳಕ್ಕೆ ಬಾಗ್ದವ್ರೆ. ಈಗ ಆಳಕ್ಕೆ ಬಾಗ್ದಿದ್ರು ನಾವೆಲ್ಲ ಹಿಂಗೆ ಮಾತಾಡೋ ಹೊತ್ತಿಗೆ ಆ ಕಡೆಯಿಂದ ನೋಗ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಹೋಗ್ಯವ್ರೆ. ಒಂದು ಉದ್ದ ಬಾಗ್ದಿದ್ರು, ನಾವು ನಿಂತ್ಕೊಂಡ್ರೆ ಕಾಣ್ತತ್ತಲ್ಲ ಅಷ್ಟು ಉದ್ದ ಬಾಗ್ದಿದ್ರು. ಅಲ್ಲೆಲ್ಲ ಪೈಪ್ ಲೈನ ಕಿತ್ತಾಕವ್ರೆ. ನೀನು ಊಣ ಹೇಳಿದ್ದಾರೆ ಯಾರಲ್ಲ, ನಾನು ಹೊಲದಲ್ಲಿ ಪೈಪ್ ಲೈನ ಅಂತ ಕೇಳ್ತಾರೆ. ಹಿಂಗೆಲ್ಲ ಮಾತಾಡ್ತಾರೆ. ನಮಗೆ ಈಗ ಬೆಳೆ ಎಲ್ಲ ಒಣಗೋಯ್ತಾವೆ. ಈಗ ಅವ್ನು ಮಣ್ಣು ಹೊಡೆದು ಮಟ್ಟ ಮಾಡಿಸಿ ನಾನು ಪೈಪ್ ಲೈನ್ ಮಾಡ್ಕೊಳ್ಳೋದು. ಯಾವಾಗ ಅಲ್ಲಿ ಬೆಳೆ ಮಾಡಿದ್ದೀನಿ, ಒಣಗೋಯ್ತಾ ಇದೆ. ಲಕ್ಷಾಂತರ ರೂಪಾಯಿ ಬೆಳೆ ನುಕ್ಸಾನ ಆಯ್ತಾ ಇದೆ ನಮ್ಮದು. ನಾವೇನು ಮಾಡೋದು? ನಾವು ಅದರಲ್ಲೇ ಜೀವನ ಮಾಡ್ತಾ ಇರೋರು. ಇವಕ್ಕೆಲ್ಲ ಒಂದು ಸ್ವಲ್ಪ ತಡೆ ಹಿಡಿದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ. ಬಲ್ಲಿ ನೀವು ನೋಡಿ ಬಂದು ಮನೆ 10 ಗಂಟೆ ಎಲ್ಲ ತೆಗಿತಾವ್ರೆ.
ಮನೆ ಎಲ್ಲನೂ ಕೇಳಕ್ಕೆ ಹೋದರೆ ನನ್ನ ಅಲ್ಲಿ ಗಂಟ್ಲು ಬರಬೇಕು ಇಲ್ಲಿ ಗಂಟ್ಲು ಬರಬೇಕು ಅಂತಾರೆ. ಸರ್ವೆ ಮಾಡಿಸ್ಕೊಂಡ್ಬಂದ್ರೆ ನಾನು ಯಾಕೆ ಮಾಡ್ಸೋಕೆ ಹೋಗೋಣ ಸರ್ವೆ ಅಂತಾರೆ. ನನ್ನ ಜಮೀನಲ್ಲಿ ನಾನು ತೆಗಿಸ್ತಾ ಇದ್ದೀನಿ ಅಂತಾರೆ. ಇವಕ್ಕೆಲ್ಲ ಬಂದು ನೀವು ಪ್ಲಾಟ್ ಮಾಜೂರು ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅಂಗಡಿ ಮಾಡ್ಕೊಂಡು ನಮಗೆ ತೊಂದರೆ ಕೊಡ್ತಾರ. ಭಾರಿ ಏನು ತಿರ್ಗಾಡೋಕ್ಕೆ ಅವಕಾಶ ಕೊಡ್ತಾಯಿಲ್ಲ. ಜಗಳಕ್ಕೆ ಬರೋದು, ಹಿಡ್ತೀವ ಅಂತ ಬೈಯೋದು, ಹಿಂಗೆಲ್ಲ ಮಾಡ್ತಾವ್ರೆ ಈ ಜಮೀನರು. ದಯವಿಟ್ಟು ಬಂದು ನಮಗೆ ರಕ್ಷಣೆ ಕೊಡಬೇಕು ಅಂತ ನಿಮ್ಮೆಲ್ಲರಿಗೂ ಬೇಡ್ಕೊತಾ ಇದ್ದೀವಿ. ಎಲ್ಲವ ವಯಸ್ಸಾಗಿರೋರು ಮನೇಲಿ ಮುದುಕಿರುಗಳವ್ರೆ, ಮಕ್ಕಳ ಮರಿಯೆಲ್ಲ ಅವೆ, ಎಲ್ಲರಿಗೂ ಧೂಳು ಬತ್ತಾರೆ ಸಿಕ್ಕಾಬಟ್ಟೆಯ. ಎಲ್ಲ ಕೆಂಬಿ ಹಾಸ್ಪಿಟ್ಲಿಗೆ ಕರ್ಕೊಯ್ತಾ ಇದ್ದೀವಿ ಒಂದು ವಾರದಿಂದಲೂ. ಈ ಥರ ಆಯ್ತದೆ ಸ್ವಾಮಿ. ದಯವಿಟ್ಟು ಬಂದು ನೀವು ನಮಗೆ ರಕ್ಷಣೆ ಕೊಡಬೇಕು ಅಂತ ಬೇಡ್ಕೊತೀವಿ ಸ್ವಾಮಿ. ಎಲ್ಲ ಓಳುವಂತ